ಈ ಹೆಂಡ್ತಿಗೆ ಉಂಗುರ ಹಾಕಿ ವಾಟ್ಸಪ್ಪಿಗೆ ಹಾಕೋದು ಯಾಕೆ? ಒಂದು ಹೆಂಡ್ತಿ ಫ್ರೆಂಡ್ಸಿಗೆ ಉರಿಸ್ಲಿಕ್ಕೆ, ಇಲ್ಲ ಇವನ ಲವ್ ಫೇಲ್ಯೂರ್ ಆಗಿ ಆ ಗರ್ಲ್ ಫ್ರೆಂಡ್ ಎಲ್ಲರೂ ಬಿಟ್ಟು ಹೋಗಿದ್ರೆ ಅವಳು ಇದನ್ನು ನೋಡಲಿ ಸ್ಟೇಟಸ್ಸಲ್ಲಿ ಅಲ್ಲಿ ಉರಿಸ್ಲಿಕ್ಕೆ ಅಲ್ವಾ? ಒಬ್ರೊಬ್ರು ನನಗೆ ಡ್ರೈ ಫ್ರೂಟ್ಸು ಬೊಕ್ಕೆ ಎಲ್ಲ ತರ್ತಾರೆ, ಅದು ಯಾರು ಇಲ್ದಾಗ ಕೊಡಲ್ಲ, ತುಂಬ ಜನ ಇದ್ದಾಗ ತಂದು ಕೊಡೋದು. ಯಾಕೆ? ಅದ್ರ ಹಿಂದೆ ಒಂದು ಉದ್ದೇಶ ಇದೆ. ನಮಗೆ ನಗು ಬರೋದು ನಮ್ಮ ಜೊತೆಗೆ ಸೆಲ್ಫಿ ತಕ್ಕೊಳ್ತಾರೆ. ಒಂದಿಷ್ಟು ಹುಡುಗರು ತಗೊಳ್ಳೋದು ಅಲ್ಲಿ ಟ್ರಾಫಿಕ್ ಅವನು ಹಿಡ್ದಾಗ ತೋರಿಸ್ಲಿಕ್ಕೆ. ಆಗಿದೆ ಈ ಇನ್ಸಿಡೆಂಟ್. 2 ತಿಂಗಳಾಯ್ತು. ಇಲ್ಲಿ ಅವನಿಗೆ ಕಳ್ಳ ಹಿಡ್ದ ಅವನನ್ನು. ನನಗೆ ಫೋನ್ ಬಂತು ಸರ್ಕಲ್ ಒಂದು. ನಾನು ಹೇಳಿದೆ, ನೀನೊಂದು ಕೆಲಸ ಮಾಡು ಅಂತ. ಎಷ್ಟು ಹಾಕಿದ್ದಿ ಫೈನ್? 25, 50 ಹಾಕಿ. ನಿಮ್ಮ ಭಯ ಇಷ್ಟು ಅನಾಹುತ ಮಾಡ್ತಾ ಇರೋದು. ನನಗೇನು ಆಗುತ್ತೆ, ನಮ್ಮನೆಯವರಿಗೆ ಏನಾಗಲ್ಲ, ನನಗೆ ಭಗವಂತ ಇದ್ದಾನೆ. ನಿಮ್ಮ ಹೃದಯ ಬಡಿತಾ ಇರೋದೇ ವಸ್ತುವನ್ನು ಗುರುಗಳು ಯಾವಾಗಲೂ ಹೇಳೋರು ನನ್ನ ಹತ್ರ. ಒಬ್ಬ ಹಣ್ಣು, ಅವ್ರು ಎಲ್ಲರೂ ತಂದ ಹಣ್ಣೆಲ್ಲ ಮುಟ್ತಿರ್ಲಿಲ್ಲ, ನಾನೆಲ್ಲ ತೊಗೊಂಡಾಗ ಅವ್ರು ಹೇಳ್ತಿದ್ರು, ತಿಂತನೂ ಇರಲಿಲ್ಲ. 100 ಜನ ಹಣ್ಣು ಕೊಟ್ಟರೆ ವೆಂಕಟಾಚಲೇ ಒಂದು ಬಾಳೆಹಣ್ಣೆಲ್ಲೋ ತಿಂದಿದ್ದು ನೋಡಿದ್ದೇನೆ. ಆವಾಗ ಅವರು ಹೇಳ್ತಿದ್ರು, ನಾನು ಹಣ್ಣು ತಿಂದಿಲ್ಲ, ಅವನ ಮನಸ್ಸು ಶುದ್ಧ ಇದ್ದಿದ್ದಕ್ಕೆ ತಗೊಂಡೆ. ಆ ಹಣ್ಣಲ್ಲಿ 3 ಗುಣ ಇರುತ್ತೆ ಅಂದಿದ್ರು ಗುರುಗಳು. ಒಂದು, ಆ ಹಣ್ಣು ಬೆಳೆದವನ ಮನಸ್ಸು, ಹಣ್ಣು ವ್ಯಾಪಾರ ಮಾಡಿದವನ ಮನಸ್ಸು, ಹಣ್ಣು ತಗೊಂಡವನ ಮನಸ್ಸು ಅಲ್ವಾ? ಒಬ್ರೊಬ್ರು ನನಗೆ ಡ್ರೈ ಫ್ರೂಟ್ಸು ಬೊಕ್ಕೆ ಎಲ್ಲ ತರ್ತಾರೆ, ಅದು ಯಾರು ಇಲ್ದಾಗ ಕೊಡಲ್ಲ, ತುಂಬ ಜನ ಇದ್ದಾಗ ತಂದು ಕೊಡೋದು. ಯಾಕೆ? ಅದ್ರ ಹಿಂದೆ ಒಂದು ಉದ್ದೇಶ ಇದೆ. ನಾನು ಕೊಟ್ಟೆ ಅಂತ ಗೊತ್ತಾಗಬೇಕು ಜಗತ್ತಿಗೆ, ಗುರುಗಳಿಗೆ ನಾನು ಇಂಥದ್ದೊಂದು ಕೊಟ್ಟೆ ಅಂತ ಇನ್ನೊಂದು ಗೊತ್ತಾಗಬೇಕು. ಇದೆಲ್ಲ ಸ್ಮಾಲ್ ಟಾಕ್ಸಿಕ್ ನಮ್ಮ ಮನಸ್ಸಲ್ಲಿರೋದು. ಈ ಹೆಂಡ್ತಿಗೆ ಉಂಗುರ ಹಾಕಿ ವಾಟ್ಸಪ್ಪಿಗೆ ಹಾಕೋದು ಯಾಕೆ? ಒಂದು ಹೆಂಡ್ತಿ ಫ್ರೆಂಡ್ಸಿಗೆ ಉರಿಸ್ಲಿಕ್ಕೆ, ಇಲ್ಲ ಇವನ ಲವ್ ಫೇಲ್ಯೂರ್ ಆಗಿ ಆ ಗರ್ಲ್ ಫ್ರೆಂಡ್ ಎಲ್ಲರೂ ಬಿಟ್ಟು ಹೋಗಿದ್ರೆ ಅವಳು ಇದನ್ನು ನೋಡಲಿ ಸ್ಟೇಟಸ್ಸಲ್ಲಿ ಅಂತ ಅಲ್ಲಿ ಉರಿಸ್ಲಿಕ್ಕೆ. 3ನೇದು, ನಾನು ಇಂಥದ್ದೊಂದು ಕೊಡಿಸಿದ್ದೀನಿ ಅಂತ ಅವನ ಫ್ರೆಂಡ್ಸಿಗೂ ನೆಂಟ್ರಿಗೆ ಗೊತ್ತಾಗಬೇಕು. ಇದು ಆ ಹುಡುಗಿಗೂ ಇರುತ್ತೆ ಹುಚ್ಚು, ಅದು ಸ್ಟೇಟಸ್ಸಿಗೆ ಹಾಕೋದು. ಇವರ ಪ್ರೀತಿ ನನ್ನ ಗುರುಗಳು ಯಾವಾಗ ಗುಪ್ತ ಭಕ್ತಿ ಮುಕ್ತಿ. ನೀವೆಲ್ಲ ನನ್ನ ಜೊತೆಗೆ ಎಷ್ಟೋ ಫೋಟೋ ತಕ್ಕಿಸ್ಕೊಳ್ತೀರಿ. ಒಂದು ಫೋಟೋ ಅಜ್ಜನ ಜೊತೆಗೂ ವೆಂಕಟಾಚಲಿನ ಜೊತೆಗೂ ನಂದೊಂದು ಫೋಟೋ, ಹೆಗಲ ಮೇಲೆಲ್ಲ ಕೈ ಹಾಕಿದ ಬೇಡ, ಕಾಲತ್ರ ಇರೋದು ಇದ್ದಂಗಿಲ್ಲ ಅಂದ್ಕೊಳ್ಳಿ. ನನ್ನ ಗುರುಗಳನ್ನು ಯಾವತ್ತೂ ನಾನು ಫೋಟೋಗೆ ಸೀಮಿತ ಮಾಡಲಿಕ್ಕೆ ಇಷ್ಟಪಡಲ್ಲ. ಅವ್ರು ಇಲ್ಲಿರಬೇಕಾದವ್ರು, ಅವರನ್ನು ಇಡಬೇಕಾದ ಜಾಗವು ಹೃದಯವೇ. ನಮಗೆ ನಗು ಬರೋದು ನಮ್ಮ ಜೊತೆಗೆ ಸೆಲ್ಫಿ ತಕ್ಕೊಳ್ತಾರೆ. ಒಂದಿಷ್ಟು ಹುಡುಗರು ತಗೊಳ್ಳೋದು ಅಲ್ಲಿ ಟ್ರಾಫಿಕ್ ಅವನು ಹಿಡ್ದಾಗ ತೋರಿಸ್ಲಿಕ್ಕೆ. ಆಗಿದೆ ಈ ಇನ್ಸಿಡೆಂಟ್. 2 ತಿಂಗಳಾಯ್ತು. ಇಲ್ಲಿ ಅವನಿಗೆ ಕಳ್ಳ ಹಿಡ್ದ ಅವನನ್ನು ಜಯನಗರ ಪೊಲೀಸ್ ಸ್ಟೇಷನಲ್ಲಿ ಗುರುಗಳಿಗೆ ಹತ್ರ ಅಂತ, ಅವನ ಫಾರ್ಚುನರ್ ಹತ್ರ ಗುರುಜಿ ಒಂದು ಸೆಲ್ಫಿ ಅಂತ. ಐ ನೋ ದೀಸ್ ಆಲ್ ಗಿಮಿಕ್. ನನಗೆ ಫೋನ್ ಬಂತು ಸರ್ಕಲ್ ಒಂದು. ನಾನು ಹೇಳಿದೆ, ನೀನೊಂದು ಕೆಲಸ ಮಾಡು ಅಂತ. ಎಷ್ಟು ಹಾಕಿದ್ದಿ ಫೈನ್? 25, 50 ಹಾಕಿದ್ದಿ. ಅವನು ಕೇಳ್ತಾನೆ, ಯಾರು ಹೇಳಿದ್ದು? ನಾನೇ ಹೇಳಿದ್ದು ಅಂತ ಹೇಳು. ಹೋಗಿ ಇನ್ನು ಮತ್ತೆ ತೋರಿಸಲ್ಲ ಫೋಟೋ ಅಲ್ವಾ? ಹಾಂ ಅಲ್ವಾ? ದೀಸ್ ಆಲ್ ಗಿಮಿಕ್ಸ್ ಅಲ್ವಾ? ನಮ್ಮೂರಲ್ಲಿ ನನಗೆ ಹುಚ್ಚ ಅನ್ನೋರು ಈಗ ದೇವರನ್ನೆಲ್ಲ ಮಣಿ ಅಂಗಡೆ. ಯಾಕೆ? ಅವರಲ್ಲಿರೋ ನನ್ನಲ್ಲಿರೋ ಎಥಿಕ್ಸನ್ನು ನೋಡಿ ಎಲ್ಲ ಹೇಳೋದು. ಅಲ್ಲಿ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು, ಫೇಮಸ್ ಮಿನಿಸ್ಟ್ರು ಬರ್ತಾರೆ, ನಾಳೆ ನಮಗೆ ಹೆಲ್ಪ್ ಆಗ್ತದೆ. ಸದಾರಾಮೇ ನಾಟಕ, ಇಟ್ ಈಸ್ ನಾಟ್ ಭಕ್ತಿ. ನಮ್ಮನೆ ಕೃಷ್ಣನ ಹತ್ರ ನಾವು ಫೋಟೋ ತೆಗೆಸ್ಕೊಳ್ಳೋದಿಲ್ಲಲ್ಲ. ನಮ್ಮನೆ ಕೃಷ್ಣನಿಗೆ ಕಸ ಹೊಡಿಬೇಕೆ, ಗೋಕುಲಾಷ್ಟಮಿ ಬರಬೇಕು. ಉಡುಪಿಗೆ ಹೋದಾಗ ಇವನ ಆ ಕಿಂಡಿಯಲ್ಲಿ ಅಡ್ಡ ಬೀಳೋದೇನು, ನಮಸ್ಕಾರ ಮಾಡೋದೇನು ಅಡ್ಡ. ಇವನ ಮನೆ ಕೃಷ್ಣನಲ್ಲೂ ಕೃಷ್ಣ ಇದ್ದಾನೆ, ನಂಬು. ದೆನ್ ಯು ವಿಲ್ ಸಿ ದ ಕೃಷ್ಣ ಇನ್ ದಟ್ ಸ್ಟ್ಯಾಚ್ಯೂ ಆಲ್ಸೋ. ಅದಕ್ಕೆ ನಾವಿಲ್ಲಿ ಅಡ್ಡ ಬೀಳ್ತಾ. ನನಗೆ ನಂಬಿಕೆ ಇದೆ ನಿಮ್ಮ ಎಲ್ಲ ದೇಹದೊಳಗೂ ಜ್ಯೋತಿರ್ಮಯ ಆಗಿ ಆ ಪ್ರಾಣಶಕ್ತಿ ಇದೆ. ಅವನು ಹೇಳಿದ್ದಿಲ್ಲ ಸುಳ್ಳು. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ. ನೀವಂತಲ್ಲ, ನಾಯಿಯೊಳಗೂ ಇದೆ. ನಾಯಿ ದೇವರು ಅಂತಲ್ಲ, ನಾಯಿಯೊಳಗೆ ಅವನ ಅಸ್ತಿತ್ವ ಇದೆ. ಹಾಗಂತೇಳಿ ನಾಯಿ ಅಲ್ಲಿ ಭಗವಂತರ ಮಂದಿರಕ್ಕೆ ಬಂದು ಟಾಯ್ಲೆಟ್ ಮಾಡಿದರೆ, ಅಯ್ಯೋ ಕೃಷ್ಣ ಬಂದು ಟಾಯ್ಲೆಟ್ ಮಾಡಿದ್ದಾನೆ ಮಹಾಪ್ರಸಾದ, ಅಂಧ ಮೇಧಾವಿಗಳು ಇದ್ದೀರಿ, ಅದನ್ನು ತಲೆ ಮೇಲೆ ಇಟ್ಟುಕೊಂಡು. ನಿಮ್ಮ ಭಯ ಇಷ್ಟು ಅನಾಹುತ ಮಾಡ್ತಾ ಇರೋದು. ನನಗೇನು ಆಗುತ್ತೆ, ನಮ್ಮನೆಯವರಿಗೆ ಏನಾಗಲ್ಲ, ನನಗೆ ಭಗವಂತ ಇದ್ದಾನೆ. ನಿಮ್ಮ ಹೃದಯ ಬಡಿತಾ ಇರೋದೇ ಅವನ ಚೈತನ್ಯದಿಂದ. ಅವನಿಲ್ಲ ಅಂದರೆ ನೀವು ಹೆಣ. ಅವನು ನಿಮ್ಮೊಳಗೆ ಇದ್ದಾನೆ. ಅವನನ್ನು ಆ್ಯಕ್ಟಿವ್ ಮಾಡಲಿಕ್ಕೆ ಏನು ರೋಗ ನಮಗೆ? ಒಂದಿಷ್ಟು ಜನಕ್ಕೆ ದೇವರು ಹುಚ್ಚುಂಟು. ನಮ್ಮ ಚೌಡೇಶ್ವರಿ ಶ್ರೇಷ್ಠ, ದುರ್ಗಾ ಪರಮೇಶ್ವರಿ ಶ್ರೇಷ್ಠ, ನಮ್ಮ ಚಾಮುಂಡಿ ಶ್ರೇಷ್ಠ,
ನಮ್ಮ ಗಣೇಶ ಶ್ರೇಷ್ಠ, ನಮ್ಮ ಶಿವ ಶ್ರೇಷ್ಠ, ನಮ್ಮ ವಿಷ್ಣು ಶ್ರೇಷ್ಠ, ನಮ್ಮ ಗಣಪತಿ ಸುಬ್ರಹ್ಮಣ್ಯ ಶ್ರೇಷ್ಠ. ಸುಬ್ರಹ್ಮಣ್ಯದಲ್ಲಿ ಎಂಥ ಘಾಟಿ ಸುಬ್ರಹ್ಮಣ್ಯ ಶ್ರೇಷ್ಠ, ಅಲ್ಲೂ ಮತ್ತೆ ಡಿಫ್ರೆನ್ಸಿಯೇಷನ್. ಒಂದು ಕ್ಷಣಕ್ಕೆ ನಮ್ಮ ಅಲ್ಲ ಶ್ರೇಷ್ಠ, ನಮ್ಮ ಜೀಸಸ್ ಶ್ರೇಷ್ಠ. ಜೀಸಸ್ಸಲ್ಲಿ ಇನ್ಫೆಂಟ್ ಜೀಸಸ್ ಶ್ರೇಷ್ಠ, ಅವನನ್ನು ಶಿಲುಬೆಯಿಂದ ಇಳಿಸಿ ಆಯ್ತು ಅಷ್ಟು ಬೇಗ. ಜೀಸಸ್ ಅಂದರೆ ಏನು? ಕ್ಷಮೆ ಮತ್ತು ದಯೆ. ವಿ ಡೋಂಟ್ ನೋ ದ ಮೀನಿಂಗ್ ಆಫ್ ಜೀಸಸ್. ಅಲ್ಲ ಅಂದ್ರೇನು? ಆಮ್ನಿ ಪ್ರೆಸೆನ್ಸ್. ವಿ ಡೋಂಟ್ ನೋ ವರ್ಡ್ ಆಫ್ ಎಕ್ಸ್ಪ್ಲೇಷನ್ ಆಫ್ ಅಲ್ಲ. ಲಾರ್ಡ್ ಈಸ್ ಆಮ್ನಿ ಪ್ರೆಸೆನ್ಸ್, ಅಲ್ಲ ಅಂದರೆ. ಶಿವ ಅಂದ್ರೇನು? ಎಲ್ಲರನ್ನೂ ಮಂಗಳ ಉಂಟು ಮಾಡೋನು, ಶೈವತೆ ಇತಿ ಶಿವ. ವಿಷ್ಣು ಅಂದ್ರೇನು? ಆಮ್ನಿ ಪ್ರೆಸೆನ್ಸ್ ಅಗೇನ್, ವಿಶತಿ ಇತಿ ವಿಷ್ಣು ಅಲ್ವಾ? ಅದಕ್ಕೆ ಅವನಿಗೆ ವಿಶ್ವಂಭರ ಅಂತ, ವಿಶ್ವವನ್ನು ಬಟ್ಟೆಯಾಗಿ ಧರಿಸ್ತಾನೆ. ದುರ್ಗೆ ಅಂದ್ರೇನು? ದುರ್ಗೆ ದುರ್ಗತಿ ಹಾರಿಣಿ. ಇನ್ನೂ ಹೇಳ್ತಾಳೆ ದೃಗ್ಗೋಚರೀತಿ ದೇವಿ ಅಂತ ಹೇಳಿ, ಕಣ್ಣಿಗೆ ಕಾಣದ ಶಕ್ತಿ ನಮ್ಮನ್ನು ಕಾಯ್ತಾ ಇದೆ ಅಂತ ಅದರ ಅರ್ಥ. ಇದೆಲ್ಲ ಬಿಟ್ವಿ ನಾವು. ನಮ್ಮ ತಲೆಯಲ್ಲಿ ದುರ್ಗೆ ಅಂದ ತಕ್ಷಣ ಬರೋ ಫೀಲ್ ಏನು? 10 ಕೈ, ಶೂಲ ಹಿಡಿದಿದ್ದಾಳೆ, ಕಪಾಲ ಹಿಡಿದಿದ್ದಾಳೆ, ಗಂಟೆ ಹಿಡಿದಿದ್ದಾಳೆ, ಜಾಗಂಟೆ ಹಿಡಿದಿದ್ದಾಳೆ. ಶಿ ಈಸ್ ನಾಟ್ ದುರ್ಗೆ. ಅಸುರರನ್ನು ಕೊಲ್ಲಿಕ್ಕೆ ಅವಳು ಅದನ್ನು ಯೂಸ್ ಮಾಡಿಲ್ಲ. ಒಂದೊಂದು ಆಯುಧಕ್ಕೆ ಒಂದೊಂದು ಸಿಗ್ನಿಫಿಕೆನ್ಸ್ ಇದೆ. ನಮಗೆ ಇದು ಯಾವುದನ್ನು ತಿಳ್ಕೊಳ್ಳದೆ ಗೊಂದಲಕ್ಕೆ ಬೀಳೋದು. ಸಂಕಷ್ಟಿ ದಿನ ಮಾತ್ರ ಗಣಪತಿನ, ಬೇರೆ ದಿನ ಅವನು ಗಣಪತಿ ಅಲ್ವಾ? ಸಂಕಷ್ಟಿಗೊಂದು ಸಿಗ್ನಿಫಿಕೆನ್ಸ್ ಇದೆ. ಏಕಾದಶಿ ದಿನ ಮಾತ್ರ ವಿಷ್ಣು, ಅವನು ಬೇರೆ ದಿನ ವಿಷ್ಣು ಅಲ್ಲ ಅಂತ. ಆ ವೈಕುಂಠ ಏಕಾದಶಿಗೆ ಇಷ್ಟು ಸಣ್ಣ ಬಾಗಿಲು, ಈ ದೊಡ್ಡ ಪೂರ್ತಿ ಅದರೊಳಗೆ ನುಗ್ಗೋದು. ಹೋಗಬೇಕಾದ್ರೆ ಸುಮಾರು ಜನ ವೈಕುಂಠಕ್ಕೆ ಹೋಗ್ತಾರೆ ತುಳಿಸ್ಕೊಂಡು. ನಮ್ಮ ಕುಂಭಮೇಳದಲ್ಲೆಲ್ಲ ಸಾಯುವುದು ಹಾಗೆ. ಬಿಕಾಸ್ ವಿ ಡೋಂಟ್ ನೋ ದ ಮೀನಿಂಗ್ ಆಫ್ ರಿಚುವಲ್ಸ್ ಆ್ಯಂಡ್ ರಿಲಿಜಿಯನ್ ಆ್ಯಂಡ್ ಕಾನ್ಷಿಯಸ್. ಯಾರು ಏನು ಹೇಳಿದರೂ ಮಾಡ್ತೀರಿ. ನಾಳೆ ಇಲ್ಲಿ ಯಾರು ಮಣಿ ಹೆಗಡೆ ನಾನು ಇಲ್ದಾಗ ಬಂದ ಆ ಕಲ್ಲು ಗುರೂಜಿ ಮೊನ್ನೆ ಮುಟ್ಟಿದ್ರು, ಎಷ್ಟು ಪವಿತ್ರ ಅಂದರೆ ಇಲ್ಲಿರೋಂದು ಅವನ್ನೆಲ್ಲ ತಗೊಂಡು ಪೂಜೆ ಮಾಡ್ಬೋದು. ಅದನ್ನು ಭಕ್ತಿ ಭಾವನೆಯಲ್ಲಿರಬೇಕು, ಶೋ ಆಫ್ ಆಗಬಾರ್ದು. ಅದು ನೋಡಿಯೇ ನಮಗೆ ಮೈಯೂರಿಯೋದು ಅಲ್ವಾ? ಹೀಗೆ ಮಾಡಿದರೆ ಮಾತ್ರ ದೇವರಲ್ಲ, ಹೀಗೆ ಮಾಡಿದ್ದು ಬಲಗೈಯೇ, ಹೀಗೆ ಮಾಡಿದ್ದು ಕೈನೇ, ಹೀಗೆ ಮಾಡಿದ್ದು ಕೈ ಸೇಮ್ ಅಲ್ಲ. ಇಷ್ಟಕ್ಕೆ ಬನ್ನಿ.